9ನೇ ತರಗತಿ ನಿಟ್ವಳ್ಳಿ ಶಾಲೆಗೆ ಬಂದಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಮೇಡಮ್ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಾಠ ಬೋಧನೆ ಮಾಡ್ತಾ ಇದ್ದಾರೆ. ಮೇಡಮ್ ಹೇಳಿ, ಏನ್ ಮಾಡ್ತಾ ಇದ್ದೀರಿ ತಾವು? ಡಿಜಿಟಲ್ ಬಳಸ್ಕೊಂಡು ಪಾಠ ಬೋಧನೆ ಮಾಡೋದು ತುಂಬಾ ಸುಲಭ ಆಗ್ತಾ ಇದೆ ಸರ್. ಓಕೆ. ಇದರಲ್ಲಿ ಓಪನ್ ಮಾಡಿದ ತಕ್ಷಣ ಯಾವ ತರಗತಿ ಬೇಕೋ ಅದು ಬರುತ್ತೆ. ಆಮೇಲೆ ಪಾಠಗಳು ಬರುತ್ತೆ. ನಾನು ಕೇಂದ್ರ ಸರ್ಕಾರ ಪಾಠವನ್ನ ಮಾಡ್ತಾ ಇದ್ದೀನಿ ಸರ್. ಓಕೆ. ಅದರಲ್ಲಿ ಫಸ್ಟ್ ಮಿಶ್ರ ಮಾಧ್ಯಮ ಕಲಿಕೆಯನ್ನು ಓಕೆ. ಪಾಠದ ಹೆಸರು ಕೇಂದ್ರ ಸರ್ಕಾರ. ಕೇಂದ್ರ ಶಾಸಕಾಂಗದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ ಸರ್. ಆಮೇಲೆ ಇದು ಕಲಿಕೋಪಕರಣಗಳು ತುಂಬಾ ಹೆಲ್ಪ್ ಆಗುತ್ತೆ. ಕೇಂದ್ರ ಶಾಸಕಾಂಗ ಅಂದ್ರೆ ಇದು ಒಂದು ಇದು ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಇದು ದೆಹಲಿ ಇದೆ ಸರ್. ಇದು ಆ ಫೋಟೋ ನೋಡೋದ್ರಿಂದ ಮಕ್ಕಳಿಗೆ ಅದು ಕಾಣಿಸುತ್ತೆ, ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ವರ್ಡ್ಸ್ಗಳು ಬರುತ್ತೆ, ಮಕ್ಕಳಿಗೆ ಈಸಿ ಆಗುತ್ತೆ. ನಾವು ಹೇಳ್ಬೋದು. ಸಂಸತ್ತು ದ್ವಿಸದನ ಪದ್ಧತಿಯನ್ನು ಹೊಂದಿದ್ದು ಮೇಲ್ಮನೆಯನ್ನು ರಾಜ್ಯಸಭೆಯಲ್ಲೂ ಕೆಳಮನೆಯನ್ನು ಲೋಕಸಭೆಯಲ್ಲೂ ಕರೆಯಲಾಗುತ್ತದೆ. ಅಂತ ಕರಿತೀವಿ. ಆ ಸಂಸತ್ತಿನಲ್ಲಿ 2 ಸದನಗಳು ಅಂದ್ರೆ ದ್ವಿಸದನ ಶಾಸಕಾಂಗ ಪದ್ಧತಿ. ಇದನ್ನ ತಾವೆಲ್ಲ ಪಾಠ ಮಾಡಿ ಮುಗಿಸಿದಿರಲ್ವಾ? ಈ ಪೀರಿಯಡ್ ಮುಗೀತಲ್ವಾ ನಿಮ್ದು? ಓಕೆ, ಮುಗೀತು. ಸರ್ ಇಲ್ಲಿ ಬನ್ನಿ, ಹೆಡ್ ಮಾಸ್ಟರ್ ಇದ್ದಾರೆ, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಸರ್, ಇದು ನಮ್ಮ ಮಕ್ಕಳಿಗೆ ಡಿಜಿಟಲ್ ಬೋರ್ಡ್ ಇರೋದ್ರಿಂದ ಎಲ್ಲಾ ಮಕ್ಕಳು ಸಹ ತುಂಬಾ ಆಸಕ್ತಿಯಿಂದ ಕಲಿಲಿಕ್ಕೆ ಇದು ಸಹಕಾರಿಯಾಗಿದೆ ಸರ್. ನಮಗೆ ಸ್ಮಾರ್ಟ್ ಸಿಟಿಯಿಂದ 3 ಕ್ಲಾಸ್ಗೂ ಸಹ ಡಿಜಿಟಲ್ ಬೋರ್ಡ್ ಇನ್ಸ್ಟಾಲ್ ಮಾಡಿ, ಅದರಲ್ಲಿ ನಮ್ಮ ಈ ಪ್ರೆಸೆಂಟ್ ಸಿಲೆಬಸ್ ಏನಿದೆ ಅದರ ಬಗ್ಗೆ ವಿದ್ವತ್ ಹಬ್ ಅನ್ನ ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ಸ್ಟಾಲ್ ಮಾಡಿರೋದ್ರಿಂದ ಮಕ್ಕಳಿಗೆ ಆಡಿಯೋ ವಿಜುವಲ್ ಇರೋದ್ರಿಂದ ಕಲಿಕೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಆ ರೀತಿಯಾಗಿ ನಮ್ಮ ಎಲ್ಲಾ ವಿಷಯದ ಶಿಕ್ಷಕರು 6 ವಿಷಯದ ಶಿಕ್ಷಕರು 3 ತರಗತಿಯಲ್ಲೂ ಸಹ ಇದೇ ರೀತಿಯಾಗಿ ಬಳಕೆ ಮಾಡಿ ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು. ನೋಡೋಣ ಇದು ಏನೇನ್ ಮಾಡಿದ್ದಾರೆ ಅಂತ. ಇಲ್ಲಿ ವಿದ್ವತ್ತನ ಆಪ್ ಅಲ್ಲ ಸರ್ ಇದು? ಹೌದು ಸರ್, ವಿದ್ವತ್ ತರಗತಿ 9 ಇದೆ. ಓ, ಇದು ಎಲ್ಲಾ ತರಗತಿಗೂ ಇದೆ? ಹೌದು ಸರ್, ಎಲ್ಲಾ ತರಗತಿಗೂ ಇದೆ. 1, 2, 1ರಿಂದ 10ನೇ ತರಗತಿವರೆಗೆ ಸ್ಮಾರ್ಟ್ ಸಿಟಿಯಿಂದ ಕೊಟ್ಟಿರೋದು ಸರ್ ಇದು? ಹೌದು ಸರ್, ಸ್ಮಾರ್ಟ್ ಸಿಟಿ. ನೋಡೋಣ ಬನ್ನಿ, 1ನೇ ತರಗತಿಗೆ ಏನು ಕಂಟೆಂಟ್ ಇದೆ ಚೆಕ್ ಮಾಡೋಣ. ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಥಮ ಭಾಷೆ ಕನ್ನಡ, ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ಲೆಸನ್ ಎಲ್ಲ ಇಂಟಿಗ್ರೇಟ್ ಆಗಿದೆ ಅಲ್ಲ ಸರ್ ಇದು? ಕನ್ನಡ ಭಾಷೆ ನೋಡಿ, ಕನ್ನಡ ಅಂತ ಹೊಡೆದ ತಕ್ಷಣ ಎಲ್ಲ ಬರುತ್ತೆ. ಇದು ಸಾಕಾರ, ಊಟದ ಆಟ, ಪದ್ಯ, ಇದೆರಡು ಬರುತ್ತೆ. ದೃಶ್ಯ ಮಾಧ್ಯಮ ಕಲಿಕೆ ಮತ್ತು ಪ್ರಶ್ನೋತ್ತರ. ಓಕೆ ಓಕೆ. ದಿಸ್ ಇಸ್ ಡಿಜಿಟಲ್ ಲರ್ನಿಂಗ್. ಮೂವ್ ಮಾಡಿ ಸರ್. 2 ಬಾಳೆಲೆ 2 3 4 ಅನ್ನ ಹಾಕು. ಓಕೆ, ನೆಕ್ಸ್ಟ್ ಮಾಡಿ ಸರ್. 5 6 ಬೇಳೆ ಸಾರು. ಓಕೆ. 7 8 ಪಲ್ಯಕ್ಕೆ ದಂಟು. 9 10 ಎಲೆ ಮುದಿರೆತ್ತು. 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಎಲ್ಲ ನೀವೆಲ್ಲ ಹೇಳಕ್ ಶುರು ಮಾಡಿದಿರಲ್ಲಪ್ಪ, ಹೇಳಿದಿರಲ್ಲ ಇದು ಹಾಡು? ಚೆನ್ನಾಗಿದೆ ಅಲ್ಲ ಇದು? ವೆರಿ ಗುಡ್. ಪದಗಳ ಅರ್ಥ ಏನು? ಪಲ್ಯ ಅಂದ್ರೆ ಓಕೆ. ಈಗ ಇಷ್ಟು ಚೆನ್ನಾಗಿದ್ದು ಡಿಜಿಟಲ್ ಯಾವಾಗಿಂದ ಬಂತಿದ್ದು ಪಾಠ? ಡಿಜಿಟಲ್ ಬೋರ್ಡ್ 1 ವಾರ ಆಯ್ತಾ? 1 ತಿಂಗಳಾಯ್ತಾ? ಈಗ ನೀವು ಮುಂಚೆ ಕಲಿತಿದ್ದಕ್ಕೂ ಈಗ ಇದರಲ್ಲಿ ನೋಡ್ಕೊಂಡು ಕಲಿಯೋದಕ್ಕೂ ಏನ್ ಡಿಫರೆನ್ಸ್ ಇದೆ? ಯಾರಾದ್ರೂ ಒಬ್ರು ಹೇಳಿ, ಒಬ್ರು. ಏನು ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗ್ತಿದೆ? ಮೊದ್ಲಿಗಿಂತ ಇನ್ನು ಹೆಚ್ಚು ಆಸಕ್ತಿಯಿಂದ ಕಲಿಬಹುದು. ಆಮೇಲೆ ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಇದರಿಂದ ತುಂಬಾ ಯೂಸ್ ಆಗುತ್ತೆ. ಇದರಿಂದ ಇನ್ನೂ ಜಾಸ್ತಿನೇ ವಿಷಯವನ್ನು ಅರ್ಥ ಮಾಡ್ಕೋಬಹುದು. ಮತ್ತೆ ನಾವು ಟೀಚರ್ಸ್ ಪಾಠ ಮಾಡ್ಬೇಕಾದ್ರೆ ಕೆಲವೊಮ್ಮೆ ನಮಗೆ ನಿದ್ದೆ ಎಲ್ಲ ಬಂದಂಗಾಗುತ್ತೆ. ಇಲ್ಲಿ ಟಿವಿ ನೋಡ್ಕೊಂತ ಪಾಠ ಮಾಡ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹೇಳ್ಬೇಕು, ಇನ್ನೊಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ಬೇಕು ಅಂತ ಅನ್ಸುತ್ತೆ. ವೆರಿ ಗುಡ್. ಎಷ್ಟನೇ ತರಗತಿ? 9ನೇ ಕ್ಲಾಸ್ ಅಲ್ವಾ? ಓಕೆ ಓಕೆ. ಅಂದ್ರೆ ಇದು ನೋಡಿದ್ರೆ ಟಿವಿ ನೋಡಿದಂಗೆ ಆಗ್ತದೆ ನಿಮಗೆ. ಅಂದ್ರೆ ಒಂಥರ ಮನೋರಂಜನೆ ಅನ್ನು ಕೂಡ ನಿಮಗೆ, ಖುಷಿಯಿಂದನೂ ಕೂಡ ಜಾಯ್ಫುಲ್ ಲರ್ನಿಂಗ್ ಆಗುತ್ತೆ. ಓಕೆ, ವೆರಿ ಗುಡ್ ವೆರಿ ಗುಡ್. ಮತ್ತೇನ್ ಅನ್ಸುತ್ತೆ ಇದನ್ನ ನೋಡಿ ಕಲಿಯೋದ್ರಿಂದ? ಪಾಠ ಇದನ್ನ ಕೇಳಿ ಪಾಠ ಅರ್ಥ ಮಾಡ್ಕೊಳ್ಳೋದ್ರಿಂದ ಮತ್ತೇನ್ ನಿಮಗೆ ಫೀಲ್ ಆಗುತ್ತೆ? ಎನಿಬಡಿ? ಹೇಳ್ಬೋದು. ಮ್ಯಾಥಮೆಟಿಕ್ಸ್ ಎಲ್ಲ ಹೇಗೆ?
ಜ್ಞಾನೋದಯ ಜಾಸ್ತಿ ಆಗುತ್ತೆ. ಆಮೇಲೆ ಓದಿರೋದೆಲ್ಲ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತಾ? ವೆರಿ ಗುಡ್, ವೆರಿ ಗುಡ್, ನೈಸ್ ನೈಸ್. ಓಕೆಪ್ಪ, ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಕಲ್ತು ನೀವು ಸ್ಕೂಲ್ನಲ್ಲಿ ಈ ಶಾಲೆಗೆ ಒಳ್ಳೆ ಕೀರ್ತಿ ತರಬೇಕು. ನೀವೆಲ್ಲರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ಇದು ಡಿಜಿಟಲ್ ಬೋರ್ಡ್ ಬಂದ ಮೇಲೆ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು. ಇಲ್ಲಿ ನಾನು ಅದು 9 ಕನ್ನಡ ಮಾಧ್ಯಮ ಇದೆ, ಇಲ್ಲಿ ಇಂಗ್ಲಿಷ್ ಮೀಡಿಯಂ ಕೂಡ ಇದೆಯಾ? ಇದು GHS ನಿಟ್ಟುವಳ್ಳಿ ಅಂತಿದೆ. 2 ಮಾಧ್ಯಮ ಇದೆಯಾ? ಓಕೆ, ಕನ್ನಡ ಮೀಡಿಯಂ ತಗೊಂಡಿದ್ದಾರೆ. ಪಾಠ 9ನೇ ಕ್ಲಾಸ್ ಒಂದು ಹಾಕಿ ನೋಡ್ತೀನಿ, ಚೆಕ್ ಮಾಡ್ತೀನಿ. ನೋಡಿ, ಎಲ್ಲ ಸಬ್ಜೆಕ್ಟ್ ಇದೆ. ಕನ್ನಡ, ಬೀಜಗಣಿತ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಎಲ್ಲ ಸಬ್ಜೆಕ್ಟ್ಸ್ ಇದೆ. ದಿಸ್ ಇಸ್ ವೆರಿ ನೈಸ್. ಒಂದು ಬೀಜಗಣಿತ ಚೆಕ್ ಮಾಡೋಣ, ಏನ್ ಕೊಟ್ಟಿದ್ದಾರೆ ಅವರು. ಬಹುಪದೋಕ್ತಿಗಳು, ಪರಿಕಲ್ಪನಾ ನಕ್ಷೆ, ನೈಸ್. ಯಾವುದೇ ಚರಾಕ್ಷರಗಳು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಇದು ಬಹಳ ಚೆನ್ನಾಗಿದೆ. ಡಿಗ್ರಿ ಚರಾಕ್ಷರಗಳು ಸ್ಕ್ರೋಲ್ ಮಾಡ್ತಾ ಹೋದ್ರೆ ನೀವು ನೋಡ್ತಾ ಇರ್ಬೋದು, ಬಿಟ್ಟು ಬಿಟ್ಟು ನಮಗೆ ಪ್ರತಿಯೊಂದನ್ನು ಕೂಡ ಕಂಟೆಂಟ್ ಅನ್ನ ಚೆನ್ನಾಗಿ ಇದರಲ್ಲಿ ಇನ್ಕಲ್ಕೇಟ್ ಮಾಡಿದಾರಲ್ವ. ವೆರಿ ಗುಡ್, ದಿಸ್ ಇಸ್ ನೈಸ್ ಐಡಿಯಾ. ಪ್ರಶ್ನೋತ್ತರನೂ ಇದೆ, ಬೀಜಗಣಿತ ಪ್ರಶ್ನೋತ್ತರಗಳು. ಏನ್ರಪ್ಪ, ಬೀಜಗಣಿತ ನೀವು ಕಲ್ತಿದ್ದೀರಲ್ರ? ಇದು ಪಾಠ ಮಾಡಿದಾರಲ್ಲ? ಬೀಜಾಕ್ಷರಗಳು ಮಾಡಿಲ್ವಾ? ಮಾಡಿರೋದು ಯಾವ್ದಾರ ಒಂದು ತಗೊಂತೀನಿ ತಡಿಯಪ್ಪ, ನೋಡೋಣ. ಪಾಠ ಮಾಡಿರೋದು ಯಾವ್ದೈತಿ ಹೇಳ್ರಪ್ಪ ಇದ್ರಾಗೆ? ತರಗತಿ 9 ಎಲ್ಲಿತ್ರ? ಯಾವುದು? ಅಂಕಗಣಿತನಾ? ಸಂಖ್ಯಾ ಪದ್ಧತಿ ಮಾಡಿದಾರಾ? ಓಕೆ.